ವರದಿ ಕೊಡ್ತೀನಿ. ಕೇಂದ್ರ ಕಚೇರಿಗೆ ವರದಿ ಕೊಡ್ತೀನಿ. ನಾವೇನು ನಿಮ್ಮ ಪ್ಲಾನ್ ನಿಲ್ಲಿಸಬೇಕು ಪ್ಲಾಂಟಿನ ಸಂಬಂಧ ಸರ್. ನಾವು ರೈತರಿದ್ದೀವಿ, ನಮಗೆ ನಾಳೆಗೆ ನಾವು ಸಾಯ್ಬೇಕು ಸರ್. ನಾವು ನಮಗೇನಾದ್ರು ಅನುಕೂಲ ಸರ್. ಹಳ್ಳಿ ಪಳ್ಳಿ ನಮ್ಮ ಮನೆಯಾಗಿದ್ದಾಗ ನಮಗೆ ಭಾಳ ಅನುಕೂಲ. ಒಂದು ನಿಮಿಷ ಕೇಳ್ರಿ, ರೈತರಿಗೆ ಏನೂ ತೊಂದರೆ ಆಗುದಿಲ್ಲ. ಬಂದಿದ್ದರೆ ಆಗದೆ ಸರ್. ಆದರ್ಶ ಏನಾಯ್ತು ಅರ್ಧಂಬರ್ಧ ರೈತರು ಬೇರೆ ಕಂಪ್ನಿ ಬಿದಾರ್ ಕಳ್ತೀವಿ ಸರ್. ಬಿದಾರ್ ಯಾರು ಸ್ಪಂದನೆ ಮಾಡಿಲ್ಲ ಸರ್. ಇನ್ನ ಅಮೌಂಟ್ ನಮ್ಮ ಅಕೌಂಟಿಗೆ ಬಿಟ್ಟಿಲ್ಲ ಸರ್. ಇವತ್ತು ಹಿಂದಾಗ ನಮ್ಮ ತಾತವರೆಲ್ಲ ಎಣ್ಣೆ ಕೂಡ ಸತ್ತಾರ ಸರ್. ಈಗ ಕೊಡಿ, ನಮ್ಮ ಮನವಿ ಇದು 20-25 ಹಿಂದೆ ಇದು ಇನ್ಸ್ಟಾಲ್ ಆಗಿತ್ತು. ಬೇರೆ ಬೇರೆ ವೈಯಕ್ತಿಕ ರಾಜಕೀಯ ಕಾರಣಗಳಿಗಾಗಿ ಇದು ಸ್ಥಗಿತಗೊಂಡಿದ ಮೇಲೆ ಯಾರು ವಿಚಾರ ಮಾಡ್ತಕ್ಕಂಥ ತಾಕತ್ತಿಲ್ಲದ ಜನಗಳು ಈ ಕಡೆಯಿಂದ ಅವ್ರದ್ದೇನೋ ದೊಡ್ಡದಾದ ಸಂಗೀತ. ಆದರೂ ಕೆಲವರು ವಿದ್ಯಾವಂತರು ಬುದ್ಧಿವಂತರ ಅರಸು ಇದ್ರ ಬಗ್ಗೆ ಯೋಚನೆ ಮಾಡಿ ಸುಮಾರು 8 ವರ್ಷಗಳ ಕಾಲ ಇದು ಹೋರಾಟ ಮಾಡಿ ಒಬ್ಬೊಬ್ಬರಿಗೆ ಎಲ್ಲೆಲ್ಲಾರ ಇದಕ್ಕೆ ತಾಕತ್ತು ಕೊಡೋರು ಅಂತೇಳಿ ಓಡಾಡಿ ಹೋದ ವರ್ಷ ತಂದು ಇದಕ್ಕೆ ಪಾದಲ್ಲಿ ಇನ್ಸ್ಟಾಲ್ ಮಾಡ್ಯಾರ. ಅದು ಭಾಳ ಪರಿಶ್ರಮದಲ್ಲಿ ಕಣ್ಣೀರು ಬರ್ತದೆ ಸರ್. ನಾ ಸ್ವತಃ ಅದರ ಅನುಭವ ಅದ. ನಾ ಅದ್ರ ಓಡಾಡಿ ನಾವು ಅದ್ರ ಸಲುವಾಗಿ ಇದು ಚಾಲೂ ಮಾಡಿದ್ದದ. ಭಾಳ ಸಂತೋಷ ಆಗೈತ್ರಿ, ಭಾಳ ಮಂದಿಗೆ ಸಂತೋಷ ಆಗ್ಯದ. ಅದ್ರ ಸಲುವಾಗಿ ಅದು ನಡವಳಿಕೆ ಯಾವುದೋ ಕಾರಣದಿಂದ ಆ ವೈಯಕ್ತಿಕ ಇರ್ಬೋದು, ರಾಜಕೀಯ ಅಥವಾ ತಾಂತ್ರಿಕ ಕಾರಣಗಳು ಇರ್ಬೋದು, ಬಂದಾಗಿರ್ಬೋದು. ಆ ಬಂದ್ ಆಗಿದ್ರು ಕೂಡ ರೈತರು ಹಿತಾಸಕ್ತಿ ಯಾರೂ ನೋಡಲಿಲ್ಲ. ಒಂದು ಬಂದ್ ಮಾಡಬೇಕಾಗಿತ್ತು ಅಂದ್ರೆ ಒಂದು ಕಾರಣ ಹೆಂಗಿರ್ತೀರಿ, ಸಾವು ನೋವು ನಷ್ಟ ಆಗುವಂಥದ್ದು ಇರಬೇಕು. ಅದೇನೋ ಸಣ್ಣ ಪುಟ್ಟ ಕಾರಣಗಳು ಇಟ್ಟುಕೊಂಡು ಬಂದ್ ಮಾಡಿದರೆ ನಷ್ಟ ಯಾರು ಅನುಭವಿಸಿರ್ತಾವೆ ಆಲೋಚನೆ ಮಾಡೋದು. ಸಾವಿರಾರು ರೈತರು ಅನುಭವಿಸ್ಲತ್ತಾರೆ. ಈಗಲೂ ಕೂಡ ಹೋದ ವರ್ಷ ಭಾಳ ಸಾವಿಗೆ ಶರಣಾಗಂಥ ಪರಿಸ್ಥಿತಿ ಇದ್ರೂ ಕೂಡ ಏನೋ ಅಕ್ಕಪಕ್ಕದ ಫ್ಯಾಕ್ಟ್ರಿಗಳು ನಮ್ಗೆ ಸಹಾಯ ಮಾಡ್ಯಾವ್ರಿ. ಆದ್ರೂ ಕೂಡ ನಾವು ತಿಳ್ಕೊಂಡಿವಿ ಇದೇ ವರ್ಷವೂ ಕೂಡ ಇದೇ ಗತಿ ಅಂದ್ರೆ ಈಗ ಬೆಳೆದಿರ್ತಕ್ಕಂಥ 2 ಪಟ್ಟು ಬೆಳೆ ಹೆಚ್ಚಿಗೆ ಮಾಡ್ಕೊಂಡಾರೆ. ಇದರ ನಂಬಿಕೆ ನಾವು ಆ ಬೆಳೆನೂ ಸುಡೋದಲ್ದೇ ತಮ್ಮನ್ನು ತಾವು ಸುಟ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಡ. ಒಂದು ವೇಳೆ ಏನಾದರೂ ಬೆಳೆ ಹಾನಿ ಆದ್ರೆ ನೇರವಾಗಿ ಸರ್ಕಾರವೇ ರೈತರಿಗೆ ನೋಡ್ರಿ ರೈತನ ಸಮಸ್ಯೆ ಏನು ದಯವಿಟ್ಟು ಕೊಡಿ. ರೈತ ಸಂಘಕ್ಕೆ ಹೋರಾಟ